ಅಣ್ಣ ಎಲ್ಲಿದ್ಯಾ? ಇಲ್ಲೇ ರೂಮ್ನಲ್ಲಿದ್ದೀವಿ ನಂದಿನಿ. ಯಾಕೆ? ರೂಮ್ನಲ್ಲ? ಹ್ಞೂ ನಂದಿನಿ, ಅದೇ ಇದು ಗೆಸ್ಟ್ ಹೌಸಲ್ಲಿದ್ದೀವಿ ಅಂತಂದೆ. ನೀವು ಫೋನ್ ರಿಸೀವ್ ಮಾಡಿದ್ದಕ್ಕೆ ಗೆಸ್ಟ್ ಹೌಸ್ಗೆ ಕಾಲ್ ಮಾಡಿದ್ದೆ. ಅವ್ರು ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂದರು. ಅದು ಇಲ್ಲೇ ಸರ್ಸು ಏನೋ ಬೇಕು ಅಂತಂದು ಅದಕ್ಕೆ ತರೋದಕ್ಕೆ ಅಂತ ಹೊರಗಡೆ ಬಂದೆ. ಅಣ್ಣ ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಎಲ್ಲಿದ್ಯಾ? ಏನಾಯ್ತು ಹೇಳು. ನಿಜ ನಂದಿನಿ, ನಾನು ಹೊರಗಡೆ ಇದ್ದೀನಿ. ನನ್ನ ಮೇಲೆ ಆಣೆಗ್ಲು? ಯಾಕಣ್ಣಯ್ಯ ಸುಮ್ಕಾದೆ? ನಾನು ನಿನ್ನ ತಂಗಿ ಅಲ್ವೇ? ನನ್ನ ಹತ್ರನೇ ಮುಚ್ಚಿಡ್ತೀಯಾ? ಏನಿಲ್ಲ ನಂದಿನಿ, ಸರ್ಸುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಹಾಸ್ಪಿಟಲ್ಗ? ಹ್ಞೂ ನಂದಿನಿ. ಯಾಕಣ್ಣ? ಹೊಟ್ಟೆನೋವು ಅಂತ ಒದ್ದಾಡ್ತಿದ್ಲು, ಅದಕ್ಕೆ ಏನೋ ಆಗದೆ ಅಂತ ಆಸ್ಪತ್ರೆಗೆ ಕರ್ಕೊಂಬಂದೆ. ಈಗ ಡಾಕ್ಟ್ರು ಚೆಕಪ್ ಮಾಡೋಕ್ಕೆ ಅಂತ ಒಳಗಡೆ ಕರ್ಕೊಂಡು ಹೋಗೋರೆ. ಹೌದಾ? ಸರ್ಸುಗೆ ಏನಾಗಿರ್ಬೋದಣ್ಣ? ಏನೋ ಗೊತ್ತಿಲ್ಲ ನಂದಿನಿ, ಬೆಂಗಳೂರು ಊಟ ಅವಳಿಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹಿಂಗೆ ಆಗಿರ್ಬೋದೇನೋ. ಮನೇಲಿದ್ದಾಗ ಹೊಟ್ಟೆ ಸರಿ ಇಲ್ಲ ಅಂತ ಮಲ್ಕೊಂಡಿದ್ಲು ಅಣ್ಣ. ಅದೇನು ಯೋಚನೆ ಮಾಡ್ತಿದ್ದಾಳೋ ಏನೋ. ನಂದಿನಿ, ಸರ್ಸು ನನ್ನ ಬಗ್ಗೆನೇ ಚಿಂತೆ ಮಾಡಿ ಮಾಡಿ ಹಿಂಗೆ ಮಾಡ್ಕೊಂಡ್ಲ? ಇಲ್ಲ ಬಿಡೋಣ. ನಂದಿನಿ, ಸರ್ಸು ಎಂಥವಳು ಅಂತ ಇಲ್ಲಿಗೆ ಬಂದ್ಮ್ಯಾಕೆ ನನಗೆ ಗೊತ್ತಾಗಿದ್ದು. ಅವಳು ಕಣ್ಣೀರು ಹಾಕ್ಸಿ ಹಾಕ್ಸಿ ನಾನು ತಪ್ಪು ಮಾಡಿಬಿಟ್ಟೆ. ಇನ್ಮ್ಯಾಕೆ ಸರ್ಸುಗೆ ಯಾವ ಚಿಂತೆನೂ ಕೊಡದೇ ಇರೋಂಗೆ ಚೆನ್ನಾಗಿ ನೋಡ್ಕೋಬೇಕು. ಅಣ್ಣ ಸುಮ್ಕಿರು. ನೋಡು ಅಲ್ಲಿ ಎಲ್ರು ನಿನ್ನ ಹೆಂಗ್ ನೋಡ್ತವ್ರೆ ಅಂತ. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ ಅಂತ ನಿಂಗೆ ಹೆಂಗೆ ಗೊತ್ತಾಯ್ತು ನಂದಿನಿ? ಅಂದ್ರೆ ಗಂಡು ಹುಡುಗರು ಎಲ್ಲರ ಮುಂದೆ ಈ ಥರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಯಾರು ನೋಡೋಕ್ಕಿಲ್ಲ ಹೇಳು? ಹೌದು, ಯಾವ ಹಾಸ್ಪಿಟ್ಲಿಗೆ ಸೇರಿಸಿದ್ಯಾ ಅಣ್ಣ? ಇಲ್ಲೇ ಜಿಯಾ ಹಾಸ್ಪಿಟ್ಲು ಅಂತ, ನಾಗರಬಾವಿ ಹತ್ರ ಅದೇ. ಸರಿ ಹಂಗಾದ್ರೆ ನಾನು ಬರ್ತೀನಿ, ನೀವು ಅಲ್ಲೇ ಇರಿ. ಇದಕ್ಕೆ ನಿಂಗೆ ಹೇಳ್ಬಾರ್ದು ಅಂತ ಅನ್ಕೊಂಡೆ. ನೀನೇನು ಬರೋದು ಬೇಡ ನಂದಿನಿ, ಅವಳಿಗೇನು ಆಗಕ್ಕಿಲ್ಲ ನಂದಿನಿ. ಚೆಕಪ್ ಆದಮೇಲೆ ನಾವೇ ಬಂದ್ಬಿಡ್ತೀವಿ. ಹುಸಿ ಹೊಟ್ಟೆ ನೋವು ಅಷ್ಟೇ, ನೀನೇನು ಬರೋಕ್ಕೆ ಹೋಗಬೇಡ. ಹೆಣ್ಮಕ್ಳ ವಿಷಯ ನಿಂಗೆ ಗೊತ್ತಾಗಲ್ಲ. ಸುಮ್ಕಿರೋಣ, ನಾನು ಬರ್ತೀನಿ ಅಷ್ಟೇ. ಬೇಡ ನಂದಿನಿ, ಅಪ್ಪ ಹಿಂಗೆ ಗೊತ್ತಾದರೆ ಸುಮ್ಮನೆ ದೊಡ್ಡದಾಯ್ತದೆ. ಇಲ್ಲ ಅಣ್ಣ, ನನ್ನ ಅಪ್ಪ ಹಿಂಗೆ ಏನೂ ಹೇಳಕ್ಕಿಲ್ಲ. ಸರಿ, ನಿನ್ನಿಷ್ಟ. ಸರಿ ಅಣ್ಣ. ಕಾಫಿ? ಹಾ ತಂದೆ. ವೇಟರ್, ಲೇಟ್ ಆಯ್ತು, ಇನ್ನು ಕಾಫಿನೇ ಬಂದಿಲ್ಲ. ಕ್ಷಮಿಸ್ಬಿಡಿ ಮೇಡಮ್, ಒಸಿ ಲೇಟ್ ಆಯ್ತು. ಓಕೆ ಓಕೆ, ಆದರೆ ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬೇಡಿ, ಬೇಗ ತಂದ್ಬಿಡ್ಬೇಕು. ಆಯ್ತು. ಆಮ್ಯಾಕೆ ಬಿಸಿನೀರು ಕಾದಿದ್ಯಾ? ಹಾ ಕಾದಿದೆ. ನಿಮಗೆ ಬಚ್ಚಲ್ ಮನೆ ಗಂಟ ತನಕ ಹೋಗೋಕೆ ಕಷ್ಟ ಆದರೆ ಹೇಳಿ, ಇಲ್ಲೇ ತಂದು ನಿಮ್ಮ ತಲೆ ಮೇಲೆ ಸುರಿದ್ಬಿಡ್ತೀನಿ. ನಿನ್ ಜಾಸ್ತಿ ಆಯ್ತು, ಹೋಗೋ ಕೆಲಸ ನೋಡ್ಕೊ ಹೋಗು. ಅಣ್ಣ ಮನೇಲಿದ್ರೆ ತುಂಬಾ ಕೆಲಸ ಮಾಡೋಂಗೆ ನಾಟಕ ಮಾಡ್ತೀಯ, ಅದೇ ಇಲ್ಲ ಅಂದ್ರೆ ಮನೆ ಓನರ್ ತರ ಬಿಲ್ಡಪ್ ಕೊಡ್ತೀಯ. ಎಲ್ಲ ನಿನ್ನಿಂದನೇ ಕಲ್ತಿದ್ದು. ಬೆಳಿಗ್ಗೆ ನಿನ್ನ ಹತ್ರ ಮಾತಾಡ್ಕೊಂಡು ಕೂತ್ರೆ ಅಷ್ಟೇ. ಯಾರಿಗೂ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತ ಮೆಸೇಜ್ ಬಂದಿದೆ. ಹಲೋ, ಯಾರು? AB ನೆಗೆಟಿವ್ ಬ್ಲಡ್ ಬೇಕು ಅಂತ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂದಿತ್ತು. ಹೌದು, ನಾನೇ ಮೆಸೇಜ್ ಹಾಕಿದ್ದು. ನಿಮ್ಮ ಬ್ಲಡ್ ಗ್ರೂಪ್ AB ನೆಗೆಟಿವಾ? ಹೌದು ಮೇಡಮ್, ನಂದು AB ನೆಗೆಟಿವ್ ಬ್ಲಡ್ ಗ್ರೂಪ್. ನಾನು ರೆಗ್ಯುಲರ್ ಡೋನರ್, ಶಾನೆ ಬ್ಲಡ್ ಕೊಟ್ಟಿವ್ನಿ. ಈಗಲೂ ಬ್ಲಡ್ ಕೊಡಕ್ಕೆ ರೆಡಿ ಇವ್ನಿ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಎಲ್ಲಿಗೆ ಬರಬೇಕು? ಬೆಂಗಳೂರು. ಬೆಂಗಳೂರ್ಗ?
ಹೌದು, ಯಾಕೆ ಇಲ್ಲಿಗೆ ಬರಕ್ಕಾಗಲ್ವಾ? ನಿಮ್ಗೆ ಗೊತ್ತು, ಈ ಬ್ಲಡ್ ಗ್ರೂಪ್ ತುಂಬಾ ರೇರ್ ಕೇಸಸ್ ಸಿಗೋದು. ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಪ್ಲೀಸ್ ಹೇಗಾದ್ರೂ ಮಾಡಿ ಬಂದು ಬ್ಲಡ್ ಕೊಡಿ. ಪರವಾಗಿಲ್ಲ ಮೇಡಮ್, ನಾನು ಬಂದು ಬ್ಲಡ್ ಕೊಡ್ತೀನಿ. ಥ್ಯಾಂಕ್ ಯು. ನಿಮಗೆ ಒಬ್ರು ನಂಬರ್ ಕಳಿಸ್ತೀನಿ, ನನ್ನ ಫ್ರೆಂಡ್ ನಂಬರ್. ನನಗೆ ಅವಳೇ ಬ್ಲಡ್ ಬೇಕು ಅಂತ ಹೇಳಿದ್ದು. ನಾನು ನಿಮಗೆ ಅವ್ರ ನಂಬರ್ ಕಳಿಸ್ತೀನಿ. ವಾಟ್ಸಪ್ಪಲ್ಲಿ ಒಂದು ಹಾಯ್ ಅಂತ ಮೆಸೇಜ್ ಹಾಕಿ ಅವ್ರು ನಿಮಗೆ ಲೊಕೇಶನ್ ಕಳಿಸ್ಕೊಡ್ತಾರೆ. ಮೇಡಮ್, ನಾನು ಅವ್ರ ನಂಬರ್ನ ಸೇವ್ ಮಾಡಿಕೊಂಡು ಮೆಸೇಜ್ ಮಾಡಿ ಲೊಕೇಶನ್ ಕೇಳೋಕ್ಕಿಂತ ನಿಮ್ಮ ಹತ್ರನೇ ಲೊಕೇಶನ್ ಇದ್ದರೆ ನನ್ನ ನಂಬರ್ ಕಳಿಸ್ಬಿಡಿ, ನಾವು ಹೋಗಿ ಬರ್ತೀನಿ. ಯಾ, ದಟ್ಸ್ ಬೆಟರ್. ನೀವು ಈಗಲೇ ಹೊರಡಿ. ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ ಯಾವುದು ಅಂತ ಹೇಳಿ, ನಾನು ಅಮೌಂಟ್ ಈಗಲೇ ಟ್ರಾನ್ಸ್ಫರ್ ಮಾಡ್ತೀನಿ. ತಪ್ಪು ತಿಳ್ಕೊಬೇಡಿ ಮೇಡಮ್, ನನಗೆ ಕಾಸು ಗೀಸು ಏನು ಬೇಡ. ನಮ್ಮ ಅಣ್ಣಯ್ಯ ಒಂದು ಮಾತು ಹೇಳವನೆ, ನಾವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಅವ್ರ ಹತ್ರ ಕಾಸು ಇಸ್ಕೋಬಾರ್ದಂತೆ, ದೇವ್ರ ಹತ್ರ ಪುಣ್ಯ ಕೇಳಬಾರ್ದಂತೆ. ನಮ್ಮ ಅಣ್ಣಯ್ಯ ನಮಗೆ ತಕ್ಕ ಮಟ್ಟಿಗೆ ಮಾಡಿ ಮಡ್ಗವನೆ. ನನಗೇನು ಬೇಡ, ನಾನು ಈಗಲೇ ಬಂದು ಬ್ಲಡ್ ಕೊಡ್ತೀನಿ. ರಿಯಲಿ ಯು ಆರ್ ಗ್ರೇಟ್. ಹಾಂ ಮೇಡಮ್, ಪೇಷಂಟ್ ನೇಮ್ ತಿಳ್ಕೊಬೋದಾ? ಪೇಷಂಟ್ ನೇಮ್? ಸಾರಿ, ಅರ್ಜೆಂಟಲ್ಲಿ ಪೇಷಂಟ್ ನೇಮ್ ಕೇಳಲಿಲ್ಲ. ಅವ್ರು ಬೆಂಗಳೂರಲ್ಲೇ ಅಡ್ಮಿಟ್ ಆಗಿದ್ದಾರೆ. ನೀವು ಬ್ಲಡ್ ಡೊನೇಟ್ ಮಾಡಿದ ಮೇಲೆ ಅವ್ರನ್ನ ಮಾತಾಡಿಸ್ಬೋದು. ಸರಿ, ನಾನು ಈಗಲೇ ರೆಡಿಯಾಗಿ ಹೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳು ಸುಗುಣ. ಭಯ ಪಡ್ಬೇಡ ನಂದಿನಿ, ಡೋನರ್ ಸಿಕ್ಕಿದ್ರು. ಹೌದಾ? ಡೋನರ್ ಸಿಕ್ಕಿದ್ರಾ? ಹ್ಞೂ ಕಣೆ, ಪಾಪ ಯಾರೋ ಹುಡುಗಿ ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕಿರೋ ಮೆಸೇಜ್ ನೋಡಿ ಕಾಲ್ ಮಾಡಿದ್ಲು. ನಾನು ಬ್ಲಡ್ ಕೊಡ್ತೀನಿ, ರೆಗ್ಯುಲರ್ ಡೋನರ್ ಅಂತ ಹೇಳಿದ್ಲು. ಇನ್ನೇನು ಬಂದ್ಬಿಡ್ತಾರೆ ಅನ್ಸತ್ತೆ. ನೀನು ಟೆನ್ಷನ್ ಮಾಡ್ಕೊಳ್ಬೇಡ, ಏನೂ ಆಗಲ್ಲ. ಥ್ಯಾಂಕ್ಸ್ ಸುಗುಣ, ನಿನ್ನ ಋಣ ತೀರ್ಸಕ್ಕಾಗಲ್ಲ ಕಣೆ. ನನ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಈಗ ಬ್ಲಡ್ ಕೊಡಕ್ ಬರ್ತಿದಾರಲ್ವಾ, ಅವ್ರಿಗೆ ಥ್ಯಾಂಕ್ಸ್ ಹೇಳು. ಹೇಳ್ತೀನಿ ಕಣೆ, ನನ್ನ ಕೈಲಿ ಅದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೈತದೆ ಹೇಳು? ಬರ್ಲಿ, ಅವ್ರಿಗೋಸ್ಕರ ಕಾಯ್ಕೊಂಡು ಕೂತೀವ್ನಿ. ನೋಡು ನಂದಿನಿ, ಅವ್ರು ಬ್ಲಡ್ ಕೊಟ್ಮೇಲೆ ಪೇಷಂಟ್ ಹತ್ರ ಕರ್ಕೊಂಡೋಗಿ ತೋರಿಸು. ಬ್ಲಡ್ ಕೊಟ್ಮೇಲೆ ಪೇಷಂಟ್ನ ನೋಡಿದ್ರೆ ಅವ್ರಿಗೂ ಮನ್ಸು ಸಮಾಧಾನ ಆಗತ್ತೆ. ಯಾರಿಗೋ ರಕ್ತ ಸಂಬಂಧ ಇಲ್ಲದೆ ಇರೋರಿಗೆ ರಕ್ತ ಕೊಟ್ಟೆ ಅನ್ನೋ ಅಭಿಮಾನ ಹುಟ್ಟತ್ತೆ. ಹಾ ಸುಗುಣ, ಕರ್ಕೊಂಡೋಗಿ ತೋರಿಸ್ತೀನಿ. ನೀನ್ ಮಾತ್ರ ಯೋಚನೆ ಮಾಡ್ತಾ ಕುತ್ಕೋಬೇಡ, ಆಯ್ತಾ? ಯೋಚನೆ ಮಾಡ್ಬೇಕಾಯ್ತದೆ ಕಣೆ. ಯಾರು ಏನೇನು ಅದ್ಭುತ ಮಾಡವನೆ ಅಂತ ನೆನ್ಸ್ಕೊಂಡ್ರೆ ಒಂಥರ ಆಯ್ತದೆ. ನಮ್ಮ ಮೈಯಲ್ಲಿ ಹರಿತಿರೋ ರಕ್ತನೇ ಬೇರೆ, ಇನ್ನೊಬ್ರ ಮೈಯಲ್ಲಿ ಹರಿತಿರೋ ರಕ್ತನೇ ಬೇರೆ. ಗ್ರಾಚಾರ ಕಟ್ಟಿ ನಮ್ಮ ಮೈಲಿರೋ ರಕ್ತ ಹೊರಗಡೆ ಬಂದ್ರೆ ಅದೇ ಥರ ರಕ್ತ ಏರಿಸ್ಬೇಕಂತೆ ಕಣೆ. ನಾವು ಮಾತ್ರ ನಂದು ನಿಂದು ಅಂತ ಬೇರೆ ಬೇರೆ ಮಾಡ್ಕೊಂಡು ಬದುಕಕ್ಕೆ ನೋಡ್ತೀವಿ. ಆದರೆ ಈ ಭೂಮಿ ಮೇಲೆ ಎಲ್ಲ ಒಂದೇ ಸುಗುಣ. ಅದ್ಯಾವ್ರು ಎಲ್ಲೆಲ್ಲೋ ಇರೋರ್ನ ಒಂದು ಮಾಡಕ್ಕೆ ಆಡೋ ಆಟ ಕಣೆ ಇದು. ಕರೆಕ್ಟ್ ನಂದಿನಿ, ನಾನು ಎಷ್ಟೋ ಜನಕ್ಕೆ ಬ್ಲಡ್ ಕೊಟ್ಟಿದ್ದೀನಿ. ಬ್ಲಡ್ ಬೇಕಾಗಿರೋರ್ಗೆ ಡೋನರ್ಸ್ ಕೂಡ ಹುಡುಕ್ ಕೊಟ್ಟಿದ್ದೀನಿ. ನನಗನ್ಸಿದ್ದು ಇಷ್ಟೇ ಕಣೆ, ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಇನ್ನೊಬ್ರ ಜೊತೆ ಸಂಬಂಧ ಇರುತ್ತೆ. ಅದು ಮಾಮೂಲು ಸಂಬಂಧ ಅಲ್ಲ, ರಕ್ತ ಸಂಬಂಧ. ಜನರು ಒಬ್ಬರೊಬ್ಬರನ್ನ ಬಿಟ್ಟು ಎಷ್ಟೇ ದೂರ ಹೋದ್ರೂ ರಕ್ತ ಹತ್ರ ಕರ್ಸ್ಕೊಳತ್ತೆ. ನಿಜ ಸುಗುಣ. ಸರಿ, ನಾನು ಹಾಸ್ಪಿಟಲ್ ಹತ್ರ ಬರ್ತೀನಿ, ನಿನಗೊಂದು ಫೋನ್ ಮಾಡ್ತೀನಿ. ಆಯ್ತು ಕಣೆ. ಲಕ್ಷ್ಮಿ, ನಾನು ಬೇಗನೆ ಬೆಂಗಳೂರು ಹೋಗ್ಬಿಟ್ಟು ಬರ್ತೀನಿ. ಬೆಂಗಳೂರ್ಗ? ಏನೇ ಒಳ್ಳೆ ಇಲ್ಲಿ ಡಿಪೋ ತಗೋ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅನ್ನೋಂಗೆ ಹೇಳ್ತಾ ಇದೆಯಾ? ಅಲ್ಲಿ ಯಾರಿಗೂ ಅರ್ಜೆಂಟಾಗಿ ಬ್ಲಡ್ ಬೇಕಂತೆ, ಅದಕ್ಕೆ ಕೊಟ್ಬಿಟ್ಟು ಬರ್ತೀನಿ. ನೀನು ಮನೆ ಬಾಗಿಲನ್ನ ಗಟ್ಟಿಯಾಗಿ ಹಾಕೊಂಡು ಒಳಗಡೆನೇ ಇರು, ಇಲ್ಲಾಂದ್ರೆ ಯಾವನ್ಯಾವನೋ ಮನೆ ತಾವು ಬಂದು ಬಾಲ ಅಲ್ಲಾಡಿಸ್ತಿರ್ತಾನೆ. ಅರ್ಥ ಆಯ್ತೇ? ದುರ್ಗಾ, ಅಣ್ಣ ಹೆಂಗೇನಾದ್ರು ಗೊತ್ತಾದ್ರೆ? ಅಣ್ಣ ಹಿಂಗೇನಾದ್ರೂ ಗೊತ್ತಾದ್ರೆ ಅವನೇ ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಬ್ಲಡ್ ಕೊಡೋವರೆಗೂ ಕಾದು 2-3 ಥರ ಜ್ಯೂಸ್ ಕುಡಿಸಿ ಕರ್ಕೊಂಬರೋನು. ನಂಗೆ ಯಾಕೋ ನೀನು ಅವ್ರು ಕೊಡೋ ಹಣ್ಣು ಜ್ಯೂಸ್ಗೋಸ್ಕರನೇ ಬ್ಲಡ್ ಕೊಡಕ್ ಹೋಯ್ತಾ ಇದೆಯಾ ಅನ್ಸ್ತಾ ಇದೆ. ಓವರಾಗಿ ಆಡ್ಬೇಡ, ಸ್ವಲ್ಪ ತೆಪ್ಪಗಿರು. ಏನ್ ತೆಪ್ಪಗೆ? ಸರಿ ಬಿಡಮ್ಮ. ಅಲ್ಲಿ ಯಾರೋ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ಇಲ್ಲಿ ನನ್ನ ಮಾತಾಡ್ಸ್ಕೊಂಡು ನಿಂತ್ಕೊಂಡವಳೆ. ಅದೇ ನಮ್ಮನೇಲಿ ಯಾರಿಗಾದ್ರೂ ಹಿಂಗಾಗಿದ್ರೆ ಹಿಂಗ್ ಮಾತಾಡ್ಸ್ಕೊಂಡು ನಿಂತ್ಕೊತಿದ್ಯಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಅಯ್ಯೋ, ನಾನೇನು ಹೋಗ್ಬೇಡ ಅನ್ನೆ, ಅಣ್ಣಯ್ಯಂಗೂ ಒಂದು ಮಾತು ಹೇಳ್ಬಿಟ್ಟು ಹೋಗು ಅಂತ ಹೇಳಿದೆ ಅಷ್ಟೇ.
ಸರಿ, ನಿನ್ನ ಖುಷಿಗೆ ಅಣ್ಣ ಹಿಂಗೆ ಫೋನ್ ಮಾಡಿ ಹೇಳ್ತೀನಿ, ಆಯ್ತಾ? ಲಕ್ಷ್ಮಿ, ಅಣ್ಣಯ್ಯ ಫೋನ್ ತೆಗಿತಿಲ್ಲ. ಇನ್ನೊಂದ್ಸರಿ ಮಾಡು. ಈಗಲೂ ಅಣ್ಣಯ್ಯ ಫೋನ್ ತೆಗಿತಿಲ್ಲ. ಸರಿ. ನನಗೆ ಲೇಟ್ ಆಯ್ತದೆ, ನಾನು ಹೋಗಿ ರೆಡಿಯಾಗಿ ಬರ್ತೀನಿ. ಅಷ್ಟ್ರಲ್ಲಿ ತಿಂಡಿ ಮಾಡು, ತಿನ್ಕೊಂಡು ಹೋಗ್ತೀನಿ. ಸರಿ. ಓ ದುರ್ಗಾ, ಬೆಂಗಳೂರಿಂದ ಯಾವಾಗ ಬಂದವ? ನಾನು ನಿನ್ನೆ ಸಾಯಂಕಾಲಕ್ಕೆ ಬಂದೆ ಮಾವ. ಸಂಕ್ರಾಂತಿ ಬಂದನಾ? ಅವನಿಗೇನೋ ಕೆಲಸ ಅದೇ, ಅಲ್ಲೇ ಉಳ್ಕೊಂಡವನೆ. ಓ, ಆ ಸರ್ಸು ರಮೇಶನ ಸುತ್ತಾಡಕ್ ಹೋಗೋರಲ್ವೇ, ಸುತ್ತಾಡ್ತಾವ್ರೆ. ಓ ಹೌದಾ? ಮತ್ತೆ ಈಗೆಲ್ಲ ಹೊಂಟಂಗದೆ? ಬೆಂಗಳೂರಿಗೆ ಮಾವ. ಯಾಕೆ, ನೀವು ನನ್ನ ಜೊತೆ ಬರ್ತೀರಾ? ಅಲ್ಲ, ಈ ಮತ್ತೆ ಕರ್ಕೊಂಡು ನಾನು ಮೈಸೂರಿಗೆ ಹೋಗಿಲ್ಲ. ನಿನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಟ್ರೆ ನನ್ನ ಕತೆ ಅಟ್ಟೆಯ. ಏನ್ ಇದಕ್ಕಿದ್ದಂಗೆ ಬೆಂಗಳೂರಿಗೆ ಹೊಂಟಿದ್ಯಾ? ಏನ್ ಸಮಾಚಾರ? ಇದ್ದಕ್ಕಿದ್ದಂಗೆ ಫೋನ್ಗೆ ಮೆಸೇಜ್ ಬಂದು, ಇದ್ದಕ್ಕಿದ್ದಂಗೆ ನಾನು ಆ ಮೆಸೇಜ್ನ ನೋಡಿದೆ. ಅದರಲ್ಲಿ ಯಾರಿಗೋ ರಕ್ತ ಬೇಕು ಅಂತ ಇತ್ತು. ಅದಕ್ಕೆ ಇದ್ದಕ್ಕಿದ್ದಂಗೆ ಹೋಯ್ತಾ ಇವ್ನಿ ಮಾವ. ಓಹೋ, ರಕ್ತದಾನ ಮಾಡಕ್ ಹೋಯ್ತಾ ಇದೀಯೋ? ಹ್ಞೂ ಮಾವ. ನಮ್ಮ ವಂಶದಲ್ಲಿ ಹುಟ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ. ಹಿಂಗೆ ರಕ್ತ ಕೊಡ್ತಾ ಇರವಾ. ಹಿಂಗೆ ರಕ್ತ ಕೊಡ್ತಾ ಹೋದ್ರೆ ನನ್ನ ಮೈಯಲ್ಲಿ ಏನೂ ಉಳಿಯೋಕ್ಕಿಲ್ಲ ಮಾವ. ಅದಕ್ಕೂ ರೀತಿ ನಿಯಮ ಅಂತ ಇರ್ತದೆ, ಹಂಗೆ ಕೊಡಬೇಕು. ನೀನು ಮಾತ್ರ ಚೆನ್ನಾಗಿ ಕಲ್ತಿದ್ಯಾ ದುರ್ಗಾ. ನಿನ್ನ ಈ ರಾಜಕೀಯದವ್ರು ನೋಡಿಲ್ಲ ಅನ್ಸುತ್ತೆ. ನೋಡಿದ್ರೆ ಭಾಷಣ ಮಾಡಕ್ ಕರ್ಕೊಂಡು ಹೋಗ್ಬಿಟ್ಟಿರೋರು. ಸರಿ ಮಾವ, ನಾನು ಹೋಯ್ತೀನಿ, ಲೇಟ್ ಆಯ್ತದೆ. ಆಗ್ಲಿ ಕಣವ. ಲಕ್ಷ್ಮಿ, ಈ ದುರ್ಗಾ ಬಂದು ನಿನ್ನ ಗ್ರಾಚಾರನ ಬದಲಾಯಿಸಿದ್ಲು ಅಂತ ಸಾನೇ ಬೇಜಾರಾಗಿತ್ತು. ಆದ್ರೆ ಆ ದೇವರು ನಿನ್ನ ಗ್ರಾಚಾರ ಕೆಟ್ಟಿದೆ ಅಂತ ಸಾಬೀತು ಮಾಡ್ಬಿಟ್ಟ. ಆದ್ರೆ ಈ ಸೀತಾರಾಮ ನಿನ್ನ ಗ್ರಾಚಾರನ ಇನ್ನೂ ಹಾಳು ಮಾಡ್ತಾನೆ. ಸರ್ಸು ಹಸ್ಬೆಂಡ್ ನೀವೇನಾ? ಹೆಂಗೆ ಅವಳೆ? ಯಾ, ಶೀ ಈಸ್ ಓಕೆ ನಾವು. ಮುಂಚೆ ಯಾವಾಗಾದ್ರೂ ಅವ್ರಿಗೆ ಈ ಥರ ಆಗಿತ್ತಾ? ಹೇಳಿ, ಅವರಿಗೆ ಊಟ ಮಾಡಕ್ಕಾಗ್ದಲೇ ಇರೋ ಥರ ಸಮಸ್ಯೆ ಯಾವಾಗಾದ್ರೂ ಆಗಿತ್ತಾ? ಯಾಕೆ ಗೊತ್ತಿಲ್ವಾ? ಹೆಂಡತಿ ಊಟ ಮಾಡಿದಳೋ ಇಲ್ವೋ ಅಂತ ಕೇಳಿದ್ರೆ ತಾನೇ ಗೊತ್ತಾಗೋದು. ನಿಮ್ಗೂ ಸಮಸ್ಯೆ ಇದೆಯೋ ಇಲ್ವೋ ಅಂತ ಗೊತ್ತಾಗೋದು ಆಗ್ಲೇ ಅಲ್ವಾ? ಅಟ್ಲೀಸ್ಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಏನಾದರೂ ತಿಂದಿದ್ದು ನೆನಪಿದ್ಯಾ? ಊಟ ಮಾಡಿದ್ವಿ ಅಷ್ಟೇ. ಅದು ಬಿಟ್ಟು ನನ್ನ ತಂಗಿ ಹೇಳ್ತಿದ್ಲು, ಒಂದೆರಡು ಸಾರಿ ಊಟ ಮಾಡಿದೆ, ಹೊಟ್ಟೆ ಯಾಕೋ ಒಂಥರ ಆಯ್ತೈತೆ ಅಂತ ಮಲ್ಕೊಂಡಿದ್ಲಂತೆ. ಅವರು ಸರಿಯಾಗಿ ಊಟ ಮಾಡ್ದಲೇ ತುಂಬ ನಿಶಕ್ತಿಯಾಗಿದ್ದಾರೆ. ಒಳಗಡೆ ಕರ್ಕೊಂಡು ಬಂದ್ಮೇಲೂ 3-4 ಸಲ ವಾಂತಿ ಮಾಡಿದ್ರು. ಅಲ್ಸರ್ ಏನಾದರೂ ಇರ್ಬೋದು ಅಂತ ಡೌಟ್ ಇದೆ. ಸ್ಕ್ಯಾನ್ ಮಾಡೋಕ್ಕೆ ಹೇಳಿದ್ದೀವಿ. ರಿಪೋರ್ಟ್ ಬಂದಮೇಲೆ ಮೇನ್ ಡಾಕ್ಟ್ರು ನೋಡಿ ಏನು ಸಮಸ್ಯೆ ಅಂತ ಹೇಳ್ತಾರೆ. ಸರಿ ಮೇಡಮ್. ಈಗ ಗ್ಲೂಕೋಸ್ ಹಾಕಿರ್ತೀವಿ. ರಿಪೋರ್ಟ್ ಬಂದಮೇಲೆ ನಿಮ್ಮನ್ನ ಕರೀತಾರೆ. ಆಯಿತು. ಮದುವೆಯಾಗಿ ಎಷ್ಟು ದಿನ ಆಯಿತು? ಇನ್ನೂ 1 ತಿಂಗಳು ಆಗಿಲ್ಲ. ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಆದರೆ ಹಾಸ್ಪಿಟಲ್ ತನಕ ಬಂದ ಮೇಲೆ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿ ತಂದ್ಕೋಬೇಡಿ. ಇನ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳಿ. ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಿಸಿ. ಡಾಕ್ಟ್ರೆ, ಡೋನರ್ ಸಿಕ್ಕಿದ್ರು. ಹೌದಾ? ಎಲ್ಲಿದ್ದಾರೆ? ಹೊಂದಿವೆ ಅಂತೆ. ಇನ್ನೇನು ಬಂದ್ಬಿಡ್ತಾರೆ. ಡೋನರ್ ಏನಾದರೂ ಒಪ್ಪಿದ್ರೆ ನಾವು ಡೈರೆಕ್ಟಾಗಿ ಬ್ಲಡ್ನ ಡೋನರಿಂದ ಪೇಷಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಡೋನರ್ ಮೇಲೆ ಡಿಪೆಂಡ್. ಅವ್ರು ಒಪ್ಪೋದಾದರೆ ಅವ್ರಿಗೆ ಟೈಮ್ ಇದ್ದರೆ ಹಾಗೆ ಮಾಡ್ಬೋದು. ಇಲ್ಲಾಂದರೆ ಅವ್ರು ಬಂದ ತಕ್ಷಣ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ನ ಡ್ರಾ ಮಾಡಿಸಿ. ಅವ್ರು ಬಂದ ತಕ್ಷಣ ಕೇಳ್ತೀನಿ, ಏನಂತಾರೆ ಅಂತ ನೋಡಿ ನಿಮಗೆ ತಿಳಿಸ್ತೀನಿ. ಓಕೆ. ಬ್ಲಡ್ ಹಾಕಿದ್ಮೇಲೆ ಶಂಕರ್ ಅವರು ಹುಷಾರಾಗ್ತಾರಲ್ವೇ? ಖಂಡಿತ ಹುಷಾರಾಗ್ತಾರೆ. ಸರಿ ಡಾಕ್ಟ್ರೆ. ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ?
ಕೇಳ್ತಿರೋದು. ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಅಯ್ಯೋ ಅವ್ರು ನನ್ನ ಗಂಡ ಅಲ್ಲ. ಏನು ಗಂಡ ಅಲ್ವಾ? ಮತ್ತೆ ರಿಜಿಸ್ಟ್ರಲ್ಲಿ ನಮ್ಮ ಫೈಲಲ್ಲಿ ರಿಲೇಷನ್ ವೈಫ್ ಅಂತ ಮೆನ್ಷನ್ ಮಾಡಿದ್ದೀರಾ? ಅವತ್ತು ನರ್ಸ್ ಕೇಳಿದಾಗ ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ. ಅದಕ್ಕೆ ಅವ್ರು ಹಂಗೆ ಬರ್ಕೊಂಡವ್ರೆ. ಹಾಗಾದ್ರೆ ಅವ್ರು ನಿಮ್ಗೆ ಏನಾಗಬೇಕು? ನಿಮ್ಮನ್ನೇ ಕೇಳ್ತಿರೋದು, ಅವ್ರು ನಿಮ್ಗೆ ಏನಾಗಬೇಕು? ನೀವು ಈ ಥರ ಯೋಚನೆ ಮಾಡ್ತಾ ನಿಂತಿದ್ರೆ ವೈಫ್ ಅಂತಾನೆ ಬರ್ಕೊಂಡು ಹೋಗ್ತಾರೆ. ತಪ್ಪೇನಿಲ್ಲ ಬಿಡಿ. ನೀವು ಕೇರ್ ಮಾಡೋದು ನೋಡ್ತಿದ್ರೆ ಯಾರಿಗಾದ್ರೂ ಹಾಗೆ ಅನ್ಸುತ್ತೆ. ನೀವು ಅವ್ರಿಗೆ ಏನಾಗಬೇಕೋ ನಂಗೆ ಗೊತ್ತಿಲ್ಲ, ಆದರೆ ಬಂದಾಗಿಂದ ನೋಡ್ತಾ ಇದ್ದೀನಿ ಹೆಂಡತಿ ಥರನೇ ಅವ್ರನ್ನ ನೋಡ್ಕೋತಾ ಇದ್ದೀರಾ. ರಿಯಲಿ ಯು ಆರ್ ಗ್ರೇಟ್. ಸರಿ, ಡೋನರ್ ಬಂದ ತಕ್ಷಣ ಹೇಳಿ, ಓಕೆ?